ನಾವೆಲ್ಲ ಇದನ್ನು ನಿರೀಕ್ಷೆ ಮಾಡಿದ್ದು. ಯಾಕೆಂದರೆ ಯಾವತ್ತೂ ಕೂಡ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಆಗಲಿ ಸುಪ್ರೀಂ ಕೋರ್ಟಿಂದಾಗಲಿ ಕಾವೇರಿ ನ್ಯಾಯಮಂಡಳಿಯಿಂದಾಗಲಿ ನಮಗೆ ನ್ಯಾಯ ಸಿಗೋದಿಲ್ಲ. ಇದನ್ನು ಚೆನ್ನಾಗಿ ನಮಗೆ ಗೊತ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಮಾರಣ ಹೋಮವನ್ನು ಬರೆದಿದ್ದಾರೆ. 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂದಾಗಲೇ ಇಲ್ಲಿ ನೀರಿರಲಿಲ್ಲ. ಏನೋ ದೈವ ಕೃಪೆನ ಏನೋ ಗೊತ್ತಿಲ್ಲ, ಮಳೆ ಆಯಿತು, ನೀರು ಹೋಯಿತು. ಆದರೆ ಇವತ್ತು ಮತ್ತೆ ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರು ಬಿಡಿ ಅಂದರೆ ಹೆಚ್ಚು ಕಮ್ಮಿ ಒಂದು TMC 15 ದಿನಕ್ಕೆ 15 TMC ಅಂದರೆ ಇಡೀ ಡ್ಯಾಮ್ ಖಾಲಿಯಾಗುತ್ತೆ. ಹಾಗಾಗಿ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಆಗ್ತಾ ಇದ್ದಾರೆ. ಅಪೀಲ್ ಹೋದರೆ ಅಲ್ಲಿ ಏನಾಗುತ್ತೋ ನೋಡ್ಕೊಳ್ತೀವಿ. ನಾಳೆ ದಿವಸ ಮಂಡ್ಯ ರೈತರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನದ ಪ್ರಕಾರ ಎಲ್ಲ ಕನ್ನಡ ಪರ ಹೋರಾಟಗಾರರು ಅವ್ರಿಗೆ ಬೆಂಬಲವಾಗಿ ನಿಲ್ತೀವಿ. ಸರ್, 13ಕ್ಕೆ ಹೋರಾಟಕ್ಕೆ ನಿಮ್ಮ ಬೆಂಬಲ ಇಲ್ಲ? 13ಕ್ಕೆ ನೀರು ಹೋಗಿದ್ದರಿಂದ ನಾವು ಅದನ್ನು ವಾಪಸ್ ಪಡೆದಿದ್ದು. ನಾಳೆ ಸಭೆ ಮಾಡ್ತೀವಿ, ಸಭೆ ಮಾಡಿ ಅದರಲ್ಲಿ ತೀರ್ಮಾನ ತಗೊಳ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಈಗಾಗಲೇ ಮಂಡ್ಯ ಭಾಗದಲ್ಲಿ ಹಾಗೂ ಬೆಂಗಳೂರು ನಗರದಲ್ಲಿ ಕಾವೇರಿ ನೀರು ಹರಿಸಿದ ಕಾರಣ ಬೃಹತ್ ಹೋರಾಟವನ್ನು ಈಗಾಗಲೇ ಮಾಡಿದ್ದೀವಿ. ಈಗೇನು 13ನೇ ತಾರೀಕೇನು ಕರ್ನಾಟಕ ಬಂದ್ ಈಗ ಕರೆ ಕೊಟ್ಟಿದ್ದಾರೆ. ಆ ಬಂದ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆದು ಸಂಪೂರ್ಣ ಬೆಂಬಲ ಇರುತ್ತೆ. ನಮ್ಮ ಸರ ಗೋವಿಂದು ಸರ್ ಹೇಳ್ದಾಗೆ ನಮಗೆ ಕಾವೇರಿ ವಿವಾದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು. ಹಾಗೆ ಮೇಕೆದಾಟು ಯೋಜನೆ ಅತಿ ಶೀಘ್ರದಲ್ಲಿ ಅನುಷ್ಠಾನಕ್ಕೆ ತರಬೇಕು. ಇದೆರಡು ನಮ್ಮ ಪ್ರಮುಖವಾದ ಬೇಡಿಕೆಗಳು. ಇವೆರಡು ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ನಮ್ಮ ಗೋವಿಂದಣ್ಣವರು ಹೇಳಿದಾಗೆ ಬೃಹತ್ ಮಟ್ಟದಲ್ಲಿ ಕರ್ನಾಟಕದಲ್ಲಿ 1991ರಲ್ಲಿ ಏನು ಕಾವೇರಿ ವಿವಾದ, ಕಾವೇರಿ ಗಲಾಟೆ ಸೃಷ್ಟಿಯಾಯಿತು, ಆ ದಿನಗಳು ಮತ್ತೆ ಮರುಕಳಿಸುತ್ತೆ. ಹಾಗಾಗಿ ಸರ್ಕಾರಕ್ಕೆ ಈ ಮೂಲಕ ನೇರ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯವಿಟ್ಟು ಒಂದು ಹನಿ ನೀರನ್ನು ಕೂಡ ಈಗ ಹರಿಸಬಾರ್ದು. ಕಾವೇರಿ ಪ್ರಾಧಿಕಾರದ ಮುಂದೆ ನೀವು ಯಾವ ರೀತಿ ನೀವು ವಾದ ಮಂಡಿಸ್ತಾ ಇದ್ದೀರಾ ಅನ್ನೋದು ನಮಗೆ ಗೊತ್ತಿಲ್ಲ. ಪ್ರತಿ ಬಾರಿ ಕೂಡ ತಮಿಳುನಾಡದ ಮೇಲ್ಗೈ ಆಗ್ತಾ ಇದೆ. ಒಂದು ಬಾರಿ ಆದರೂ ಕರ್ನಾಟಕಕ್ಕೆ ಮೇಲ್ಗೈ ಆಗಿಲ್ಲ. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಕಾವೇರಿ ನದಿ ನೀರು ಒಂದು ಹನಿ ಕೂಡ ತಮಿಳುನಾಡಿಗೆ ಹರಿಬಾರ್ದು ಅಂಥೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ನಾಳೆ ನಡೆಯುವಂಥ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ, ಕರ್ನಾಟಕ ಬಂದ್ ಆದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆಯೋದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ. ಇಡೀ ರಾಜ್ಯಾದ್ಯಂತ ಬೃಹತ್ತಾದ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತೇಳಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ನರಸಿಂಹ ಪ್ರಸಾದ್ ಅಂತೇಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ. ಇಂದಿನ ಈ ಉದ್ದೇಶ ಏನೆಂದರೆ, ಇಂದು ಕಾವೇರಿ ಅಂದರೆ ತಮಗೆ ಗೊತ್ತೇ ಇದೆ, 1 ಕ್ಯೂಸೆಕ್ಸ್ ನೀರು ಬಿಡಲು ಹೈಕೋರ್ಟ್ ಏನು ಆದೇಶ ನೀಡಿದೆ. ಅದಕ್ಕಾಗಿ 13ರಂದು ಕರ್ನಾಟಕದಲ್ಲಿ ಹೋರಾಟ ಮತ್ತು ಕರ್ನಾಟಕ ಬಂದ್ ಅನ್ನೋದು ಒಂದು ಪ್ರಮುಖ ವಿಷಯ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ವಿ. ಆದ ಕಾರಣ ಈಗ ಆ ವಿಷಯ ಈಗ ಇಂದು ಕರ್ನಾಟಕದ ಹೈಕೋರ್ಟ್ ಏನು ಡಿಸಿಷನ್ ಕೊಟ್ಟಿದೆ, ಅದರ ಮುಖಾಂತರವಾಗಿ ಕರ್ನಾಟಕದಲ್ಲಿರುವ ಎಲ್ಲ ಸಂಘಟನೆಗಳು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಅಧ್ಯಕ್ಷರಾದ ನರಸಿಂಹ ಪ್ರಸಾದ್ ಅವರ ಮುನ್ನಡೆಯಿಂದ ನಾವು ಅವರಿಂದ ಇರ್ತೀವಿ. ಇರೋದರಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಸಿಂಹಪಡೆಯ ವತಿಯಿಂದ ನಾವು ನಾಳೆ ಏನು ನಡೀತಿರುವ ಈ ಚರ್ಚೆಯಲ್ಲಿ ಭಾಗವಹಿಸಿ ಮುಂದಿನಿರುವ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗಿ ಈ ಕಾವೇರಿ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಎಂದು ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಲ್ಕಪ್ಪ ಅಲಿಯಾಸ್ ಮಹೇಶ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಒಂದು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನರಸಿಂಹ ಪ್ರಸಾದ್ ಅವರು ನಾಳೆ ಸಭೆಯಲ್ಲಿ ಮುಖ್ಯವಾಗಿ ಭಾಗವಹಿಸಿ ವಿಚಾರವಾಗಿ ಭಾಗವಹಿಸಿ ಬಂದ್ ಮಾಡಬೇಕಾ ಬೇಡ ಅನ್ನೋದೊಂದು ತೀರ್ಮಾನ ನಾಳೆ ಆಗುತ್ತೆ. ಇವತ್ತು ನೀರು ಬಿಡಬೇಕು ಅಂತ ಆದೇಶ ಆಗಿದೆ. ಅದಕ್ಕಾಗಿ ಬಂದ್ ಮಾಡಲೇಬೇಕು ಅಂತ ನಾವೆಲ್ಲ ಬೆಂಬಲಕ್ಕೆ ರೆಡಿಯಾಗಿದ್ದೀವಿ, ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನಾವು ರೆಡಿ ಇದ್ದೀವಿ. ಅಲ್ಲೇ ಆಗಲಿ ಯಾವುದೇ ವಿಚಾರ ಆಗಲಿ ನಾಳೆ ನಡೆಯುವಂಥ ನಮ್ಮ ರಾಜ್ಯಾಧ್ಯಕ್ಷರು ನಾಳೆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರು ಏನು ತೀರ್ಮಾನ ತಗೊಂಡು ನಮಗೆ ಕೊಡ್ತಾರೆ, ಖಂಡಿತ ನಾವು ಎಲ್ಲ ರೀತಿಯಲ್ಲಿ ತಯಾರಾಗಿದ್ದೀವಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆಯ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ, ಶೇಖಿಗೌಡರು ಅಂತ. ಧನ್ಯವಾದಗಳು.